ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಾನ್ವೀಸ್ ಕಿಚನ್ ವರ್ಲ್ಡ್. ಇವತ್ತು ನಾನು ನಿಮಗೆ ತುಂಬ ಸಿಂಪಲ್ ಆಗಿ ತುಂಬ ರುಚಿಯಾದ ಮತ್ತು ಒಮ್ಮೆ ಮಾಡಿದರೆ ಮತ್ತೆ ಮತ್ತೆ ಮಾಡಬೇಕು ಅನಿಸುವ ಬುತ್ತಿ ಗೊಜ್ಜು ಅಥವಾ ಬುತ್ತಿ ಖಾರ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಈ ಗೊಜ್ಜು ಅನ್ನ, ಚಪಾತಿ, ರೊಟ್ಟಿ, ದೋಸೆ ಎಲ್ಲದರ ಜೊತೆಯಲ್ಲೂ ಸೂಪರ್ ಕಾಂಬಿನೇಷನ್. ಅದರಲ್ಲೂ ಟ್ರಿಪ್ಗೆ ಹೋಗುವಾಗ ಅಥವಾ ಸಮಯ ಇಲ್ಲದ ದಿನಗಳಲ್ಲಿ ಈ ರೆಸಿಪಿ ತುಂಬ ಉಪಯೋಗಕ್ಕೆ ಬರುತ್ತೆ. ಹಾಗಾದರೆ ಬನ್ನಿ ಶುರು ಮಾಡೋಣ. ಮೊದಲಿಗೆ ಬಾಣಲೆಗೆ ಕಟ್ ಮಾಡ್ಕೊಂಡಿರೋ ಈರುಳ್ಳಿಯನ್ನು ಹಾಕಿ ಅದಕ್ಕೆ 2 ಸ್ಪೂನ್ ಎಣ್ಣೆ ಹಾಕಿ ಚೆನ್ನಾಗಿ ಹುರ್ಕೊಳ್ಳೋಣ. ಈರುಳ್ಳಿ ಎಲ್ಲ ಹಸಿ ವಾಸನೆ ಸಂಪೂರ್ಣವಾಗಿ ಹೋಗೋವರೆಗೆ ಫ್ರೈ ಮಾಡಿದರೆ ರುಚಿ ತುಂಬ ಚೆನ್ನಾಗಿರುತ್ತೆ. ಈಗ ಇದಕ್ಕೆ 1 ಹಿಡಿಯಷ್ಟು ಕರಿಬೇವನ್ನು ಹಾಕ್ಕೊಳ್ಳೋಣ. ಕರಿಬೇವು ಗರಿ ಆಗುವವರೆಗೆ ಹುರ್ಕೊಳ್ಬೇಕು. ಇಲ್ಲಿ ಒಂದು ಚಿಕ್ಕ ಟಿಪ್ ಏನಪ್ಪ ಅಂದರೆ ಕರಿಬೇವನ್ನು ಚೆನ್ನಾಗಿ ಹುರಿದರೆ ಗೊಜ್ಜಿನ ಸುವಾಸನೆ ಮತ್ತು ರುಚಿ ಎರಡೂ ಡಬಲ್ ಆಗುತ್ತೆ. ಈರುಳ್ಳಿ ಮತ್ತು ಕರಿಬೇವು ಚೆನ್ನಾಗಿ ಹುರಿದ ನಂತರ ತೆಗೆದು ತಣ್ಣಗಾಗಲು ಬಿಡೋಣ. ಅದೇ ಬಾಣಲೆಗೆ 4 ಬ್ಯಾಡಗಿ ಮೆಣಸಿನಕಾಯಿ ಮತ್ತು 4 ಖಾರ ಮೆಣಸಿನಕಾಯಿಯನ್ನು ಹಾಕಿ ಅದಕ್ಕೆ 1 ಚಮಚ ಎಣ್ಣೆ ಹಾಕ್ಕೊಂಡು ಹುರ್ಕೊಳ್ಳೋಣ. ನಾನು ಬ್ಯಾಡಗಿ ಮತ್ತು ಖಾರ ಮೆಣಸಿನಕಾಯಿ ಎರಡನ್ನೂ ಬಳಸಿದ್ದೀನಿ. ಬ್ಯಾಡಗಿ ಮೆಣಸಿನಕಾಯಿ ಹಾಕಿದರೆ ಗೊಜ್ಜಿನ ಕಲರ್ ಚೆನ್ನಾಗಿ ಬರುತ್ತೆ. ನಿಮಗೆ ಎಷ್ಟು ಖಾರ ಬೇಕೋ ಅದರಂತೆ ಮೆಣಸಿನಕಾಯಿಯ ಪ್ರಮಾಣವನ್ನು ಕಡಿಮೆ ಅಥವಾ ಹೆಚ್ಚು ಮಾಡ್ಕೊಳ್ಬೋದು. ಇವಾಗ ಇದಕ್ಕೆ ಮತ್ತೆ ಯಾವ್ಯಾವ ಪದಾರ್ಥಗಳು ಬೇಕು ಅಂತ ಲಿಸ್ಟ್ ಮಾಡೋಣ ಬನ್ನಿ. ಇದಕ್ಕೆ ಬೇಕಾಗುವ ಪದಾರ್ಥಗಳು 7 ರಿಂದ 8 ಒಣಮೆಣಸಿನಕಾಯಿ, 4 ದೊಡ್ಡ ಈರುಳ್ಳಿ, ಕರಿಬೇವು, 3 ಸ್ಪೂನಷ್ಟು ಒಣ ಕೊಬ್ಬರಿ, 10 ರಿಂದ 12 ಬೆಳ್ಳುಳ್ಳಿ ಹೆಸಳು, ಅರ್ಧ ಟೀ ಸ್ಪೂನ್ ಜೀರಿಗೆ, ಅರ್ಧ ಸ್ಪೂನಷ್ಟು ಧನಿಯಾ ಪೌಡರ್, 1 ನಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣು, 3 ಸ್ಪೂನಷ್ಟು ಹುರಿಗಡಲೆ, ಅರ್ಧ ಸ್ಪೂನ್ ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಎಣ್ಣೆ. ಎಲ್ಲ ಪದಾರ್ಥಗಳು ಸಂಪೂರ್ಣವಾಗಿ ತಣ್ಣಗಾದ ನಂತರ ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ. ಮೊದಲು ಒಣಮೆಣಸಿನಕಾಯಿಯನ್ನು ಮಾತ್ರ ಹಾಕಿ ಪುಡಿ ಮಾಡ್ಕೊಳ್ಳೋಣ. ಮೊದಲು ಒಣಮೆಣಸಿನಕಾಯಿಯನ್ನು ಪುಡಿ ಮಾಡಿದರೆ ನಂತರ ಉಳಿದ ಪದಾರ್ಥಗಳು ತುಂಬ ಚೆನ್ನಾಗಿ ಗ್ರೈಂಡ್ ಆಗುತ್ತೆ. ಈಗ ಅದಕ್ಕೆ ಒಣ ಕೊಬ್ಬರಿ ಮತ್ತು ಹುರಿಗಡಲೆ ಹಾಕಿ ಮತ್ತೊಮ್ಮೆ ಪುಡಿ ಮಾಡ್ಕೊಂಡು ಬರೋಣ. ಇವಾಗ ಇದೇ ಮಿಕ್ಸಿ ಜಾರಿಗೆ ಹುರಿದ ಈರುಳ್ಳಿ, ಕರಿಬೇವು, ಬೆಳ್ಳುಳ್ಳಿ, ಜೀರಿಗೆ, ಧನಿಯಾ ಪೌಡರ್, ಹುಣಸೆ ಹಣ್ಣು, ಬೆಲ್ಲ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ. ಇದಕ್ಕೆ ಸಾಧ್ಯವಾದಷ್ಟು ನೀರು ಹಾಕ್ಕೊಳ್ಳದೆ ರುಬ್ಕೊಳ್ಳೋದಕ್ಕೆ ಟ್ರೈ ಮಾಡಬೇಕು. ನೀರು ಹಾಕದೆ ರುಬ್ಕೊಂಡ್ರೆ ಹೆಚ್ಚು ದಿನ ಚೆನ್ನಾಗಿ ಇರುತ್ತೆ. ಒಂದು ವೇಳೆ ಮಿಕ್ಸಿ ತಿರುಗಲು ಕಷ್ಟವಾದರೆ ಮಾತ್ರ 2 ರಿಂದ 3 ಚಮಚದಷ್ಟು ಮಾತ್ರ ನೀರನ್ನು ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಗಟ್ಟಿಯಾದ ಕನ್ಸಿಸ್ಟೆನ್ಸಿ ಬಂದರೆ ಸಾಕು, ತುಂಬ ಲೂಸ್ ಆಗಬಾರದು. ಈಗ ಕೊನೆಯಲ್ಲಿ ಒಂದು ಸಣ್ಣ ಒಗ್ಗರಣೆ ಮಾಡ್ಕೊಳ್ಳೋಣ. ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಕರಿಬೇವು ಮತ್ತು ಒಣಮೆಣಸಿನಕಾಯಿ ಹಾಕಿ ಒಗ್ಗರಣೆ ಮಾಡಿ ಗೊಜ್ಜಿಗೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಆಯಿತು. ಅಷ್ಟೇ, ನಮ್ಮ ಸೂಪರ್ ಟೇಸ್ಟಿ ಬುತ್ತಿ ಗೊಜ್ಜು ಅಥವಾ ಬುತ್ತಿ ಖಾರ ಸವಿಯಲು ರೆಡಿ. ಇದು ಬಿಸಿ ಅನ್ನಕ್ಕೆ ತುಪ್ಪದ ಜೊತೆ ತಿಂದರೆ ಅದ್ಭುತ ರುಚಿಯಾಗಿರುತ್ತೆ. ಚಪಾತಿ, ರೊಟ್ಟಿ ಅಥವಾ ದೋಸೆಯ ಜೊತೆಯಲ್ಲೂ ತುಂಬ ಚೆನ್ನಾಗಿ ಹೊಂದುತ್ತೆ. ಇನ್ನೊಂದು ಉಪಯುಕ್ತವಾದ ಟಿಪ್ ಏನಪ್ಪ ಅಂದರೆ ಹೊರಗಡೆ 1 ಅಥವಾ 2 ದಿನಗಳ ಟ್ರಿಪ್ಗೆ ಹೋಗುವಾಗ ಈ ಗೊಜ್ಜನ್ನು ಮಾಡಿಕೊಂಡು ಹೋದರೆ ಸುಲಭವಾಗಿ ನಮ್ಮ ಊಟ ರೆಡಿ ಆಗಿಬಿಡುತ್ತೆ. ನೀರು ಹಾಕದೆ ಮಾಡಿದರೆ ಇದು 1 ರಿಂದ 2 ದಿನ ಹೊರಗಡೆಯಲ್ಲೂ ಚೆನ್ನಾಗಿರುತ್ತೆ. ಫ್ರಿಜ್ನಲ್ಲಿ ಇಟ್ಟರೆ ಸುಮಾರು 1 ತಿಂಗಳವರೆಗೆ ಯೂಸ್ ಮಾಡ್ಕೊಳ್ಬೋದು. ಈ ರೆಸಿಪಿ ನಿಮಗೆ ಇಷ್ಟವಾದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಹೊಸ ರೆಸಿಪೀಸ್ಗಾಗಿ ಸಾನ್ವೀಸ್ ಕಿಚನ್ ವರ್ಲ್ಡನ್ನು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಮತ್ತೆ ಮುಂದಿನ ಹೊಸ ರೆಸಿಪಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.